ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಗೌರಿ ಹುಣ್ಣಿಮೆ ಐತಿ. ಗೌರಿ ಹುಣ್ಣಿಮೆ ದಿನದ ವ್ಲಾಗ್ ಇದೆ. ನಾನು ಎಡಿಗೆ ಒಂದು ಸ್ವಲ್ಪ ಅನ್ನ ಮೊಸರು ಮತ್ತು ಬಜ್ಜಿ ಅಷ್ಟ ಮಾಡಿದ್ದೆ. ಮತ್ತು ಸಕ್ರೆ ಆರತಿ ರೆಡಿ ಮಾಡಿಟ್ಟೇನ್ರಿ. ಚುಕ್ಕಿ ನೋಡ್ರಿ ಡ್ರೆಸ್ ಹಾಕೊಂಡು ನಿಂತಾಳೆ. ಈಕಿ ಮೊನ್ನೆ ಬಿದ್ದು ಮೂಗು ನೋವು ಮಾಡ್ಕೊಂಡ ನೋಡ್ರಿ. ನಮ್ಮ ಚುಕ್ಕಿ ಸೀರೆ ಉಟ್ಕೊಂಡಾಳು. ನೋಡ್ರಿ ನಮ್ಮ ತಂಗಿ ಆಕಿಗೆ ಸೀರೆ ಉಡಿಸ್ಬೇಕಂತ, ಹಾಗಾಗಿ ಇದು ಸೀರೆ ಮೆತ್ತಗಿತ್ತು ನೋಡ್ರಿ. ನಿನ್ನೆ ಬಿದ್ದ ಮೂಗಿಗೆ ನೋವು ಮಾಡ್ಕೊಂಬಂದಾಳ. ಇದೊಂದಿಟ್ಟು ಕೆತ್ಕೊಂಡಾಳ. ಮತ್ತು ಇಲ್ಲಿ ಒಂದು ಹಳ್ಳಟ್ಟಂಗಾಗೈತಿ. ಇಲ್ಲಿ ಮೂಗಿಗೆ ನೋವು ಆಗೈತಿ ನೋಡ್ರಿ. ಪೆನ್ ತೊಗೊಂಡು ಕೈ ಮೇಲೆಲ್ಲ ಗೀಚ್ಕೊಂಡಾಳ. ಒಂದು ಸ್ವಲ್ಪ ನೋಡಲಿಲ್ಲ ಅಂದ್ರೆ ಏನಾರು ಕಿತ್ವಿ ಮಾಡ್ತಾಳೆ. ಆರಾಮಣ ಯಾರು ಹಚ್ಚಾರ ಕೈಗೆ? ಆಕಿಗೆ ಹೊಡಿನ್ ತಡಿ ಅಕ್ಕ. ನೀನ ಏನೋ ಮಾಡತ್ತಿದ್ದೆ ಆಗಾಳೆ. ನಾ ಒಳಗಿದ್ದೆ ಚಾ ಮಾಡಿದ್ರ ನೀವು ಕಿತ್ವಿ ಮಾಡಿರಿ. ನೋಡ್ರಿ ನಮ್ಮ ಮನ್ಯಾಗ ಅಜ್ಜಿ ಹೆಂಗದಾಳು. ಇಲ್ವಾ 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 ನೋಡ್ರಿ ನಮ್ಮ ಅಜ್ಜಿ ಹೆಂಗದಾಳ. ಅಜ್ಜಿ 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 ಚುಕ್ಕಿ ಇಲ್ಲಿ ನೋಡ್ರಿ ಮ್ಯಾಗ. ಏ ಚುಕ್ಕಿ ಹಾಯ್ ಹಾಯ್ ಅಜ್ಜಿ. ಹಾಯ್ ಅಜ್ಜಿ. ಹಾಯ್ ಅಜ್ಜಿ. ನಮಸ್ಕಾರ 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 ಅಜ್ಜಿ. ಇದು ನೋಡ್ರಿ ಚುಕ್ಕಿ ಸೀರೆ ಉಡಿಸೋಡಸ್ ಅಂಥೇಳಿ ಭಾಳ ಕಡಾದಿಲ್ಲ. ಹಾಗಾಗಿ ಚುಕ್ಕಿಗೆ ಸೀರೆ ಉಡ್ಸಿದ್ದೆ. ಮತ್ತು ಚಿನ್ನಿಗೆ ಉಡ್ಸೋತನ ಅಂದ್ರೆ ಚುಕ್ಕಿ ಕಳೆದ್ಲ ರೀ. ಚಿನ್ನಿಗೆ ಉಡ್ಸೋತನ ಈಕೆ ಉಡ್ಸಾಕ ಕೊಡೋಲಿಲ್ಲ. ಸೀರೆ ಜಗಾಕತ್ತಿದ್ಲ. ಹಾಗಾಗಿ ಈಕಿಗೂ ಉಡ್ಸಿದೆ ಆಕಿ ಇಟ್ಕೊಳ್ಳೇ ಇಲ್ಲ. ಈಗ ನೋಡ್ರಿ ಇಬ್ಬರು ಕೂಡಿ ಆರತಿ ಬೆಳಗಾಕತ್ತಾರ. ಹೆಣ್ಮಕ್ಳಿದ್ರೆ ಗೌರಿ ಹುಣ್ಣಿಮೆ ಅದನ್ನೆಲ್ಲ ಒಂಥರ ಚೆಂದಾಗಿ ಮಾಡ್ಬೋದ್ರಿ. ಹಂಗೆ ಇಬ್ಬರಿಗೂ ಸೀರೆ ಉಡ್ಸಿದ್ದೆ. ನನಗೂ ರೆಡಿ ಮಾಡೋಕೆ ಸೇರ್ತೈತಿ. ಆದ್ರೆ ಸಣ್ಣವ್ರು ಇರೋದ್ರಿಂದ ಅವರಿಗೂ ಸೀರೆ ಉಟ್ಕೊಳಕ್ಕೆಲ್ಲ ಆಗಂಗಿಲ್ಲ. ತೆಗೆದು ಒಗಿತಾರೆ. ಅಕ್ಕಿ ಸಣ್ಣಕ್ಕಿ ಇಟ್ಕೊಳ್ಳಿ ಇಲ್ರಿ ತೆಗೆದು ಒಗದ್ರೆ. ನಮ್ಮ ಮನೆಯವ್ರಿಗೆ ಸಕ್ರೆ ಆರತಿ ತೊಗೊಂಬ ಅಂದ್ರೆ ದೊಡ್ಡ ತಂದು ಇಟ್ಬಿಟ್ಟಾರ. ಕಲರ್ ಇರ್ತೈತಲ್ಲ, ಹಾಗಾಗಿ ತಿನ್ನಕ್ಕೆ ಮನ್ಸು ಮಾಡಂಗಿಲ್ಲ ಅಂತೇಳಿ ಅವರು ತರಾಕಿಂದ ಮುಂದೆ ಮಾಡ್ತಾರೆ. ನಾನು ತೊಗೊಂಬರ್ರಿ ಅದು ಪದ್ಧತಿ ಇರ್ತೈತಿ ಮಾಡೋಣ ಅಂತ ಹೇಳಿದ್ದಕ್ಕೆ ತೊಗೊಂಬಂದಿದ್ರು. ಮಮ್ಮಿಯವರ ಪಪ್ಪಂಗೆ ಕೊಟ್ಟು ಕಳಿಸ್ತೇನಂದ್ರಿ. ನಾನು ಬೇಡ, ನಾವು 4 ದಿನಕ್ಕೆ ಬರೋರದೇವಿ ಅಂಥೇಳಿ ಬೇಡ ಅಂದ್ವಿ. ಹಾಗಾಗಿ ಅವ್ರೇನು ಬರಲಿಲ್ಲ. ಇಷ್ಟಿತ್ತು ನೋಡ್ರಿ. ಪೂಜೆ ಅಂತೂ ಬೆಳಗ್ಗೆನ ಮಾಡಿದ್ದೆ. ಈಗ ಬರೀ ಸಕ್ರೆ ಆರತಿ ಬೆಳಗೋದಷ್ಟೇ ಐತ್ರಿ. ಸಂಜೆಗೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಇದ್ದು. ಹಾಗಾಗಿ ಅನ್ನ ಮತ್ತು ಬಜ್ಜಿ ಮೊಸರು ಅಷ್ಟೇ ಹಿಡ್ದು ಚಿನ್ನಿಗೆ ಅದು ಉಡ್ಸುವಾಗ ಹೊಟ್ಟೆ ಉಬ್ಬಿಸ್ತಾಳ್ರಿ. ಆಮೇಲೆ ಹಿಂಗೆ ಒಳಗೆ ತೊಗೊಂಡ್ಬಿಡ್ತಾಳೆ. ಅದು ಸೀರೆ ಕೆಳಗೆ ಇಳ್ದಂಗೆ ಆಗ್ಬಿಡ್ತೈತಿ. ಸ್ವಲ್ಪ ಜಲ್ದಂಗೆ ಆಗಿತ್ತು. ಹಾಗಾಗಿ ಇಷ್ಟು ಸ್ಲೋ ನಡೆಯಾಕತ್ತಿದ್ಲು. ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಾತಂತ ಹೇಳಿ ಆಕೆಗೆ ಹಿಡ್ಕೊಂಡು ನಡ್ಕೊತ ಬಾ ಅಂದೆ. ಆಮೇಲೆ ಮತ್ತು ನನಗೆ ಕೈಯಿಂದ ಇಸ್ಕೊಂಡೆ ರೀ. ಇವೆಲ್ಲ ಒಂದು ಮೆಮೊರಿ ಆಗಿ ಯೂಟ್ಯೂಬ್ ಒಳಗೆ ಇರ್ತಾವ ಅಂಥೇಳಿ ಭಾಳ ಖುಷಿ ಅನ್ನಿಸ್ತೈತಿ. ಹಾಗಾಗಿ ಏನು ಹಬ್ಬ ಇದ್ದರೂ ಏನೇ ಇದ್ದರೂ ಹೋದ ವರ್ಷ ಇದ್ದಂಗೆ ಈ ವರ್ಷ ಇರಂಗಿಲ್ಲ ರೀ. ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರಂಗಿಲ್ಲ ಹುಡುಗರು. ಹಾಗಾಗಿ ಪ್ರತಿಯೊಂದು ಮೆಮೊರಿನೂ ನಾನು ಯೂಟ್ಯೂಬ್ನೊಳಗೆ ಶೇರ್ ಮಾಡ್ಕೊಂಡ್ರೆ ಯಾವಾಗಾದರೂ ಯೂಟ್ಯೂಬ್ ತೆಗೆದು ನೋಡಿದಾಗ ಅವ್ರು ಹಿಂಗಿದ್ರೆ ಹಿಂಗೆ ಅಂಥೇಳಿ ನಮಗೂ ಒಂದು ಖುಷಿ ಅನ್ನಿಸ್ತೈತಿ. ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋನು ಶೇರ್ ಮಾಡ್ಕೊಂಡಿರ್ತೇನೆ. ನಮ್ಮ ಚುಕ್ಕಿ ಅಂತೂ ಯಾವಾಗ ಓಡ ಅಂತಿರ್ತಾಳ್ರಿ ಹಂಗೆ ಹಿಂದೆ. ಆಕೆ ನೋಡ್ರಿ ಆರತಿ ಮಾಡಾಕತ್ತಾಳೆ. ಹೆಂಗಂದ್ರೆ ಅದು ಆರತಿ ಒಳಗಿಂದು ಇದನ್ನು ಸಕ್ರೆ ಆರತಿ ಬೀಳಾಕತ್ತಾವ ಅಂತೇಳಿ ತಾನೇ ಹಿಂಗೆ ಕೆಳಗೆ ಬಗ್ಗೆ ಇಳಾತಿದ್ಲು. ಅದಕ್ಕೆ ಒಂದು ಸ್ವಲ್ಪ ನಕ್ಕೊಂತ ನಿಂತ್ವಿ. ಹುಡುಗರು ಎಷ್ಟು ಲಘು ದೊಡ್ಡವ್ರು ಆಕಾರಿ. ಅದ್ರಾಗೂ ಹೆಣ್ಣು ಹುಡುಗರಂತೂ ಗೊತ್ತಾಗಂಗಿಲ್ಲ. ಚಿನ್ನಿಗೆ 5 ವರ್ಷ ಅಂತ ಹೇಳಿದ್ರೆ ನಮ್ಗೆ ಒಂದೊಂದು ಸರಿ ನಂಬಕ್ಕಾಗಂಗಿಲ್ಲ. ಆಕೆ ಅಂತೂ ಒಂದೊಂದು ಸರಿ ಭಾಳ ಜಾಸ್ತಿನ ಮಾತಾಡ್ತಾಳೆ. ಈಗ ನೋಡ್ರಿ 5 ವರ್ಷಕ್ಕೆ ಅದಾಳ್ರಿ ಚಿನ್ನಿ. 5 ವರ್ಷ ಮುಗಿದ 6ನೇ ವರ್ಷ ಚಾಲು ಆತ್ರಿ ಮೊನ್ನೆ ಬರ್ತಡೇಕ್ಕೆ. ಎಷ್ಟು ಜಲ್ದಿ ದೊಡ್ಡವರಾದ್ರೆ. ಮತ್ತು ಚುಕ್ಕಿಗೂ ಈ ಡಿಸೆಂಬರ್ಗೆ 2 ವರ್ಷ ಮುಗಿತಾವ್ರಿ. ಈಗ ನೋಡ್ರಿ ಜೋಡ್ಗೆ ಅಂತ ಹೆಂಗೆ ಜಿಗಿತಾಳಿಕ್ಕಿ. ಇವತ್ತೊಂದು ಪಾರ್ಸಲ್ ಬಂದೈತ್ರಿ. ಏನೈತಿ ಅಂತ ಹೇಳಿ ತೋರಿಸ್ತೇನೆ ಬರ್ರಿ. ಚುಕ್ಕಿಗೆ ಚಡ್ಡಿ ಆರ್ಡ್ರ್ ಮಾಡಿದ್ದೆ ರೀ. ಬಂದೈತಿ 266 ರೂಪಾಯಿಗೆ 10 ಚಡ್ಡಿ. ನನಗೆ ಮಾರ್ಕೆಟಿಗೆ ಹೋಗಕ್ಕೆ ಟೈಮ್ ಇರಲಿಲ್ಲ. ಆಮೇಲೆ ನನಗೆ ಇಲ್ಲಿ ಮಾರ್ಕೆಟ್ನೂ ಅಷ್ಟೊಂದಾಗಿ ಗೊತ್ತಿಲ್ಲ. ಹುಬ್ಳಿಗೆ ಹೋಗಿ ಮಾರ್ಕೆಟ್ ಮಾಡೋಕ್ಕೆ ಟೈಮ್ ಇಲ್ಲ. ನಮ್ಮ ತಮ್ಮನ ಮದ್ವೆ ಐತ್ರಿ, ಅದಕ್ಕೆ ಹೋಗೋರದೀವಿ. ಈಗ ಅದಾವಕ್ಕಿ ಕಡೆ ಹಳೆವ ಇನ್ನೊಂದು ಸ್ವಲ್ಪ ಇರಲಿ ಎಕ್ಸ್ಟ್ರಾ ಅಂಥೇಳಿ ಮತ್ತು ಹೊಸ ಚಡ್ಡಿ ಆರ್ಡ್ರ್ ಮಾಡಿದ್ದೆ. ಬಂದಾವ ನೋಡ್ರಿ. 10 ಪೀಸ್ ಅದಾವ್ರಿ ಇದ್ರೊಳಗೆ.
ಈ ಸಣ್ಣ ಹುಡುಗರು ಅಂದ್ರೆ ಅವಾಗವಾಗ ಒಂದಕ್ಕೆ ಮಾಡ್ದಾಗ ಅದು ಚೇಂಜ್ ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ ತೊಗೊಂಡೇನು ಜಾಸ್ತಿ ಮನೆಯಾಗಿದ್ದಷ್ಟು ಮತ್ತು ಇವಷ್ಟಾದ್ರೆ ಒಂದು 4 ದಿವಸ ಹೋಗೋರದೇವ್ರಿ, ಹಂಗಾಗಿ ತೊಗೊಂಡೇನಿ. ಕ್ವಾಲಿಟಿ ಚಲೋ ಅನ್ಸಿದ್ದು ರೀ, ಮೆತ್ತಗದಾವ. ಚಿನ್ನಿದು ಹೋಮ್ವರ್ಕ್ ಇತ್ತು ರೀ, ಅವ್ರ ಪಪ್ಪ ಮತ್ತು ಅಕ್ಕಿ ಸೇರಿ ಇದು ಫ್ಲವರ್ ಕೊಟ್ಟಾರ್ರಿ, ಅದಕ್ಕೆ ಹಳ್ಳಿ ಹಚ್ಬೇಕಂತ ಕಾಟನ್, ಹಾಗಾಗಿ ಕಾಟನ್ ಹಚ್ಚಾಕತ್ತಿದ್ರೆ ನಮ್ಮ ಚುಕ್ಕಿ ಇದು ಸೈಕಲ್ ಇದು ಆಟೋ ಅಂತ ಹೇಳಿ ಕೈ ಮಾಡಬಾರ್ದು ತೋರ್ಸಾತಾಳೆ. ಲಾಸ್ಟ್ ಟೈಮ್ ಆಕಿ ಬುಕ್ ಒಳಗೆ ಫ್ಯಾಮಿಲಿ ಫೋಟೋ ಹಚ್ಚಕ್ಕೆ ಹೇಳಿದ್ರಿ, ಫ್ಯಾಮಿಲಿ ಫೋಟೋ ಮತ್ತು ಎಲ್ಲರೂ ಎಷ್ಟು ಮೆಂಬರ್ಸ್ ಅದೇವು ಎಲ್ಲರದು ಫೋಟೋ ಹಂಗೆ ಹಚ್ಚಿದ್ರೆ. ಈ ಸತಿ ಅಂಟು ಹಚ್ಚೋದೈತೆ ನೋಡ್ರಿ, ಹಿಂಗೆ ಏನೇನಾರು ಇರ್ತೈತೆ ರೀ, ಅವ್ರ ಅಪ್ಪಾಕಿ ಹೆಲ್ಪ್ ಮಾಡ್ತಾರೆ. ಇದು ನೋಡ್ರಿ, ಬೆಳಿಗ್ಗೆ ನಾನು ಕಸ ಹುಡುಗಿ ನೀರು ಹೊಡೆದು ಬಂದೆ. ನಾ ರಂಗೋಲಿ ಹಾಕ್ತೇನೆ ಅಂಥೇಳಿ ಚಿನ್ನೆ ಹಾಕಾಕತ್ತಿದ್ಲ, ಅವ್ರ ಪಪ್ಪಾಕಿ ಕಲ್ಸಾಕಂತ ಹೇಳಿ ಅವ್ರು ಹಾಕ್ಯಾರ್ರಿ. ಇವತ್ತು ಅವರು ಅಕ್ಕಿ ಸೇರಿ ಇವತ್ತು ರಂಗೋಲಿ ಹಾಕ್ಯಾರ. ಹೊಸ ವಿಷಯ ರೀ ಇದು ನಮ್ಮ ಮನೆಯೊಳಗೆ, ಯಾಕಂದ್ರೆ ಅವ್ರು ಯಾವಾಗೂ ಮುಟ್ಟಂಗಿಲ್ಲ. ಚಿನ್ನಿಗೆ ಕಲ್ಸಾಕಂತೇಳಿ ಅವ್ರ ಪಪ್ಪ ಹಾಕಾತಾರೆ. ಇಲ್ಲಿ ನೋಡ್ರಿ, ರಂಗೋಲಿ ಹಾಕಂತ ಹೇಳಿದ್ರೆ ಬಡ ಬಡ ಚಿಕ್ಕಿ ಇಟ್ಟು ಪ್ರತಿ ಸತಿ ಒಂದು ಗೆರೆ ಇಳಿದು ಅಲ್ಲೊಂದಿಷ್ಟು ಚಿಕ್ಕಿ ಇಡೋದು, ಒಂದು ಗೆರೆ ಇಳಿದು ಒಂದು ಚಿಕ್ಕಿ ಇಡೋದು, ಹಿಂಗೆ ಮಾಡತ್ತಾಡ್ರಿ. ಎಲ್ಲರೂ ಚಿಕ್ಕಿ ಇಟ್ಟು ರಂಗೋಲಿ ಹಾಕಿದ್ರೆ ನಮ್ಮ ಚಿನ್ನಿ ಮೊದಲೇ ಗೆರೆ ಎಳ್ದು ಆಮೇಲೆ ಚಿಕ್ಕಿ ಇಡತ್ತಾಳೆ. ಎಲ್ಲರೂ ಚಿಕ್ಕಿ ಇಟ್ಟಿಟ್ಟು ಅವ್ನು ಕೂಡಿಸ್ತಾರೆ. ಅವ್ರ ಪಪ್ಪ ಮತ್ತು ನಾ ಹೇಳ್ಕೊಡ್ತೇನೆ ಬಾ ಅಂತೇಳಿ ಅದನ್ನೇನೋ ಸರಿ ಮಾಡಾಕತ್ತಿದ್ರೆ. ನೋಡೋಣ್ರಿ ಸರಿ ಆದಮೇಲೆ ಅದು ರಂಗೋಲಿ ಹೆಂಗೆ ಕಾಣತಿತ್ತು ಅಂಥೇಳಿ ನಿಮಗೂ ಶೇರ್ ಮಾಡ್ಕೊತೀನಿ. ಅವ್ರ ಪಪ್ಪ ಹಾಕಾತಾರೆ ನೋಡ್ರಿ, ಇಲ್ಲಿ ಆಕಿಗೆ ಹೇಳತ್ತಾರೆ ಹಿಂಗೆ ತಪ್ಪಂದ್ರೆ ಹಿಂಗೆ ಮಾಡ್ಬೇಕಂತೇಳಿ ಐಡಿಯಾ ಕೊಡತ್ತಾರೆ ಆಕಿಗೆ. ನಾನು ಸುಮ್ಮನೆ ನೋಡಾಕತ್ತಿದ್ದೆ ಇವತ್ತು ಏನೇನು ಮಾಡ್ತಾರೆ ಅಂತೇಳಿ. ಆಕಿ ನಾನು ಹಾಕ್ತೇನೆ ನೀ ಹಾಕ್ಬೇಡ ಅಂಥೇಳಿ ನನ್ನ ಜೋಡಿ ಜಗಳ ಮಾಡಿ ಹಾಕಾಕತ್ತಾಳ್ರಿ. ನಮ್ಮ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನೋಡ್ರಿ. ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.